ಇಲ್ಲೋಡು, ನೀನು ಏನು ನಿನ್ನ ಮನಸ್ಸಿನಾಗ ಇಕ್ಕೆಮಕ್ಕೆ ಹೋಗ್ಬೇಡ. ನಿನ್ಗೆ ಅವ್ಳಿಗೆ ಏನು ಸಂಬಂಧ ಐತೆ ಅಂತ ಹೇಳು. ನಾವು ಸುಮ್ಮನೆ ಗಲಾಟೆ ಮಾಡಬಾರ್ದು. ನಿನ್ನ ಹತ್ರ ತಿಳ್ಕೊಂಡು ಹೋಗ್ಬೇಕು ಅಂತ ಬಂದ್ವಿ. ಅದೇನು ಇಲ್ದಲೆ ಸುಮ್ಮನೆ ಮಾತಾಡಬಾರ್ದು ಅಂತ ಹೇಳಿ ನಾವು ಬಂದ್ವಿ. ಏನೈತೆ, ನಾನು ಸುಸು ತುಂಬ ಕ್ಲೋಸು. ನಾವು ಯಾವಾಗಿಂದ ತುಂಬ ಕ್ಲೋಸ್ ಆಗಿದ್ದೀವಿ ಅಷ್ಟೇ. ನೀವೇನು ನಿಮಗೆ ಹೇಳ್ತಾ ಇದ್ದೀರಲ್ಲ, ಯಾಕೆ ಹಿಂಗೆ ಹೇಳ್ತಾ ಇದ್ದೀರಾ ಬಂದು? ಸುಮ್ಮನೆ ಕ್ಲೋಸ್ ಕ್ಲೋಸ್ ಅಂತ ಹೇಳಿದ್ರೆ ನಿನಗೂ ಸುಸುಗೂ ಏನು ಸಂಬಂಧ ಐತೆ ಅಂತ ಹೇಳಿ ಬೊಗಳು. ನೀನು ಯಾಕೆ ಅವಳ ಜೊತೆ ಸುತ್ತಾಡ್ತಾ ಇದೀಯ? ಅವಳನ್ನ ಯಾಕೆ ಎಲ್ಲಂದೆಲ್ಲ ಕರ್ಕೊಂಡು ಸುತ್ತಾಡೋದಕ್ಕೆ ಹೋಗ್ತಾ ಇದೆಯಾ? ಯಾಕೆ ಹೋಗ್ತಾ ಇದೆಯಾ? ಅದು ಏನೈತೆ ಅಂತ ಹೇಳಿ ಬೊಗಳು ಫಸ್ಟು. ಹೇಳಪ್ಪ, ನೀನು ಸುಮ್ಮನೆ ನ್ಯಾಯವಾಗಿ ಹೇಳಿದ್ರೆ ಸರಿ. ಅದು ಏನೈತೆ ನಿನ್ನ ಮನಸ್ಸಿನಾಗ ಏನೈತೆ ಅಂತ ಹೇಳಿ. ಇಲ್ಲ ನಾವಂತೂ ಸುಮ್ಮನೆ ಇರೋ ಅಂತಾರಲ್ಲ, ನಾನು ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಹೆಂಗೆ ನೋಡಿ, ನನ್ನ ಸೊಸೆ ಜೊತೆಗೆ ಹಿಂಗೆ ಓಡಾಡ್ತಾ ಇದ್ದಾನೆ ಇವನು ಅಂತ ಹೇಳಿ ನಾನು ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಏನೈತೆ ಅಂತ ಹೇಳಿ ಮುಚ್ಕೊಂಡು ಹೇಳಿದ್ರೆ ಸರಿ. ನೋಡ್ರಿ, ಫೋನಲ್ಲೇ ಇದೆ, ಏನಂತ ಹೇಳಿ ತೋರಿಸ್ತಾ ಇದ್ದೀನಿ. ನನಗೂ ಸುಸುಗೂ ಇದೇ ಸಂಬಂಧ ಇರೋದು. ನೋಡಲ್ಲ ಪಾಪ, ನೋಡು ಎಂತ ಅಲ್ಕ ಕೆಲಸ ಮಾಡ್ತಾ ಇದ್ದಾಳೆ ನೋಡು. ಇಬ್ರ ಜೊತೆ ಕುತ್ಕೊಂಡು ಉಂಬೋದು. ಇಬ್ರು ಕೈ ಮೇಲೆ ಕೈ ಹಾಕಿ ಫೋಟೋ ತೆಗಿಸ್ಕೊಂಡಿರೋದು ನೋಡು ಹೆಂಗೈತೆ. ಫೋಟೋದಾಗ ಇವೆಲ್ಲ ಇದ್ದಾವೆ. ಅಲ್ಲ ನೀನು ನೋಡಿದ್ರೇನೆ ನೀನು ಹಂಗೆ ಅಂತ ಹೇಳ್ತೀಯಲ್ಲೋ, ಇವಾಗ ನೋಡಿದ್ರೆ ಫೋಟೋದಾಗ ಹಿಂಗೆ ತೋರಿಸ್ತಾ ಇದೀಯಾ. ನಾವಿಬ್ರು ತುಂಬ ಇಷ್ಟಪಡ್ತಾ ಇದ್ದೀವಿ. ನಾನು ಅವಳು ಸಕಲೇಶ್ ಸಕಲೇಶ್ ಅಂತ ಹೇಳಿ ತುಂಬ ಇಷ್ಟಪಡ್ತಾ ಇದ್ದಾಳೆ. ನನಗೂ ಮತ್ತು ಸುಸುಗೂ ಇರೋ ಸಂಬಂಧ ಇದೇನೆ ನೋಡಿ. ನನ್ನ ಸುಸುನು ಚೆನ್ನಾಗಿರೋದಕ್ಕೆ ಬಿಟ್ಟುಬಿಡಿ, ನಾನು ಸುಸು ಚೆನ್ನಾಗಿರ್ತೀವಿ. ನೀನು ಡೈವರ್ಸ್ ಕೊಟ್ಬಿಡು. ನಾನು ಸುಸು ಭಾಳ ದಿವಸದಿಂದ ಚೆನ್ನಾಗಿದ್ದೀವಿ. ಸಾಕ್ಷಿ ತಗೊಂಬಂದು ಮಾತಾಡು ಅಂತ ಹೇಳಿದ್ಲಲ್ಲ, ಈ ಸಾಕ್ಷಿನ ನಮ್ಮ ಫೋನಿಗೆಲ್ಲ ಕಳಿಸು. ನಾವು ಕೊಡ್ತೀವಿ. ನೀನು ಅವಳು ಚೆನ್ನಾಗಿರಪ್ಪ, ಬೇಡ ಅಂಬಲ್ಲ. ನೀನು ಅವಳು ಚೆನ್ನಾಗಿರಂಗೆ ಮಾಡ್ತೀವಿ ನಾವೆಲ್ಲ. ಸರಿನೇ, ಅವನ್ನೆಲ್ಲ ನಮ್ಮ ಹುಡ್ಗನ ಫೋನಿಗೆ ಕಳಿಸು. ನಮ್ಮ ಹುಡ್ಗನ ಫೋನಿಗೆ ಕಳಿಸಿ ಅದೇನಾಯ್ತು ನೀನು ಬಗೆಹರಿಸ್ಕ. ಸುಮ್ಮನೆ ಪಾಪ ನಿನಗೂ ಅನ್ಯಾಯ ಆಗಬಾರ್ದು. ಇವಾಗ ಸುಮ್ಮನೆ ನಿನ್ನ ಹತ್ರ ಚೆನ್ನಾಗಿದ್ದವಳು ನಿನಗೂ ಮೋಸ ಮಾಡಬಾರ್ದು. ಅದಕ್ಕಾಗಿ ಇವಾಗ ಕಳಿಸು ಅವನ್ನೆಲ್ಲ. ಅದಕ್ಕೆ ಇವತ್ತೆಲ್ಲ ಅವಳಿಗೆ ಫೋಟೋ ಸೆಂಡ್ ಮಾಡಿದ್ದೀನಿ ನೀವೆಲ್ಲನ. ಜಸ್ಟ್ ಫ್ರೆಂಡ್ಸ್ ಅಂತ ಹೇಳ್ತಿದ್ದಲ್ಲ, ಜಸ್ಟ್ ಫ್ರೆಂಡ್ಸ್ ಅಲ್ಲ ನಾವು ಅಂತ ಹೇಳಿ ಎಲ್ಲ ಕಳಿಸಿದ್ದೀನಿ. ಎಲ್ಲ ಕಳಿಸಿರೋದ್ರಿಂದ ಅವಳಿಗೆ ಇವತ್ತು ಶಾಕ್ ಆಗೈತೆ. ಅವಳು ಸುಮ್ಮನೆ ನಿಮ್ಮ ಹತ್ರ ಸುಳ್ಳು ಹೇಳ್ತಾ ಇದ್ದಾಳೆ. ಅದಕ್ಕೇ ನಾನು ಸಾಕ್ಷಿ ಇಟ್ಕೊಂಡಿದ್ದೀನಿ. ಅವಳಿಗೂ ನನಗೂ ಇರೋ ಸಂಬಂಧ ಇದೇನೆ. ಅಲ್ಲ, ನನಗೂ ಸಕಲೇಶ್ಗೂ ಏನೂ ಸಂಬಂಧ ಇಲ್ಲ ಅಂತ ಹೇಳಿ ಬೊಗಳ್ತಾ ಇದ್ದವಳು ನೋಡಮ್ಮ, ನೋಡು ಹೆಂಗೆ ಮಾಡಿದಾಳೆ. ನೀನು ನೋಡಪ್ಪ, ನೀನು ನೋಡು. ನಮ್ಮ ಮಾತು ಕೇಳ್ದಲೇನೆ 1-2 ದಿವಸ ಸುಧಾರಿಸ್ದಲೇನೆ ಹೋಗಿ ಮದುವೆ ಆಗ್ಬಿಟ್ಟಲ್ಲ ನೋಡು. ಇವತ್ತು ಅವಳು ಮದುವೆ ಮಾಡ್ತಾರೆ. ಕೂದಲಿಲ್ದವಳು ತಂದು ನನಗೆ ಕೊಡ್ತಾಳೆ ನಮ್ಮ ಅಮ್ಮಯ್ಯ ಅಂತ ಹೇಳಿ ಹೋಗಿಂತ ಲವಣೇನು ಮದುವೆ ಆದಲ್ಲ ನೋಡಿ. ಎಂತ ಅಲ್ಕ ಕೆಲಸ ಮಾಡ್ತಾ ಇದ್ದಾಳೆ ನೋಡು. ಹಿಂಗಳಪ್ಪ, ನಿನಗೆ ಅನ್ಯಾಯ ಆಗಬಾರ್ದು. ನೀನು ಭಾಳ ದಿವಸದಿಂದ ಸೆನಕ್ಕ ಇದ್ನಿ ಅಂತ ಹೇಳ್ತೀಯಲ್ಲ, ಅದಕ್ಕೆ ನಿನ್ಗೆ ಅನ್ಯಾಯ ಆಗಬಾರ್ದು. ನೀನು ಅವಳು ಸೆನಕ್ಕಿರಿ. ನಮ್ಮ ಹುಡುಗಂತ ಬೇಕಾದ್ರೆ ನಾನು ಡೈವರ್ಸ್ ಕೊಡಿಸ್ತೀನಿ. ನಾನು ಅವಳ ಹತ್ರ ಚೆನ್ನಾಗಿದ್ದೀನಿ ಭಾಳ ದಿವಸದಿಂದ. ಇನ್ನೂ ಎಷ್ಟು ತೋರಿಸ್ತಾ ಬೇಕಾದರೂ ಫೋಟೋ ತೋರಿಸಿ ಅಂದರೂ ತೋರಿಸ್ತೀನಿ. ನನ್ನ ಹತ್ರ ಇದ್ದಾವೆ, ಹಾಗೇ ಇದ್ದಾವೆ ಎಲ್ಲನ. ನಾನು ತೋರಿಸ್ತೀನಿ. ನಿಮಗೆ ಅವಳು ಸುಳ್ಳು ಹೇಳ್ತಾ ಇದ್ದಾಳೆ. ನಾನು ಇರೋದು ಹೇಳ್ತಾ ಇದ್ದೀನಿ. ನನಗೂ ಸುಸುಗೂ ಸಂಬಂಧ ಇರೋದಕ್ಕೆ ಈ ಥರ ಎಲ್ಲ ಫೋಟೋ ತೆಗೆಸ್ಕೊಂಡಿರೋದು ವೀಡಿಯೋಸ್ ಎಲ್ಲ ಇದ್ದಾವೆ. ಅದನ್ನೆಲ್ಲ ಸೆಂಡ್ ಮಾಡ್ತೀನಿ, ಕಳಿಸಿ. ಅವಳು ನಿಮ್ಮ ಹತ್ರ ಸುಳ್ಳು ಹೇಳ್ತಾ ಇದ್ದಾಳೆ. ನಾನು ಇರೋ ಸತ್ಯ ಹೇಳ್ತೀನಿ. ನಾನು ಬಿಟ್ಕೊಡೋದಕ್ಕಾಗೋದಿಲ್ಲ. ನಾನು ಮೋಸ ಹೋಗೋದಕ್ಕಾಗಿಲ್ಲ. ಇಷ್ಟು ದಿವಸ ನಂಬ್ಕೊಂಡು ನಾನು ಇಲ್ಲಿ ಒಬ್ಬಂಟಿಯಾಗಿ ನಾನು ಇಲ್ಲಿ ಇದ್ದೀನಿ ಅಂತಂದರೆ ನಾನು ಅವಳಿಗೋಸ್ಕರನೇ ಬಂದಿರೋದು ಇಲ್ಲಿಗೆ. ಇಲ್ಲಿ ಕೆಲಸ ಐತೆ ನಂದು. ನನ್ನ ಕೆಲಸ ನಂಬ್ಕೊಂಡು ನಾನು ಇದಕ್ಕೋಸ್ಕರನೇ ನಾನು ಬಂದಿರೋದು. ನನಗೂ ಇವಳಿಗೂ ಭಾಳ ದಿವಸದಿಂದ ಸಂಬಂಧ ಐತೆ. ಅವಳು ಸುಳ್ಳು ಹೇಳ್ತಾ ಇದ್ದಾಳೆ. ನೀವು ಅವಳು ಹೇಳ್ತಾ ಇರೋದನ್ನ ನಂಬೇಡಿ. ಇನ್ನೇನು ತಪ್ಪಿಲ್ಲ ಬಿಡು. ಇರೋದಿದ್ದಂಗೆ ಹೇಳಿದ್ಯಾ. ನಮಗಿದ್ದಲ್ಲನ ಇವಾಗ ನಮಗೆ ಸಾಕ್ಷಿ ಬೇಕು. ಇವಾಗ ಡೈವರ್ಸ್ ಕೊಡ್ತಾ ಇದ್ದೀವಿ ಅಂದರೆ ಯಾಕೆ ಏನು ಅಂತ ಹೇಳಿ ನಾಲ್ಕು ಕಲೆ ಹಾಕಿದ್ರು ತೋರ್ಸೋಕ್ಕೆ ಏನು ಮಾಡ್ತಾ ಇದ್ದಾಳೆ ಅವಳು ಅಂತ ಹೇಳಿ ತೋರ್ಸೋಕ್ಕೆ ಸಾಕ್ಷಿ ಇಟ್ಕೊಂಡು ನಾವು ತೋರಿಸ್ಬೇಕು. ಈ ಸಾಕ್ಷಿ ಇದ್ದರೆ ಹಿಂಗೆ ಮಾಡ್ತಾ ಇದ್ದಾಳೆ ಅದಕ್ಕೆ ಅಂತ ಹೇಳಿ ನಾವು 4 ಮುಂದೆ ತೋರಿಸ್ಬೋದು. ಅವಳು ಹೋಗಿ ಕೇಳೋಕ್ಕೆ ಏನು ಮಾತಾಡಿದ್ಲು, ನಮಗೆ ಸಾಕ್ಷಿ ತಂದು ಮಾತಾಡಿ ನೀವು ಅಂತ ಹೇಳಿದ್ಲು. ಅದಕ್ಕೆ ನಾನು ನಿಂತಕ್ಕೆ ಬಂದೆ. ಏನೈತೆ ಏನು ಅಂತೇಳಿ ತಿಳ್ಕೊಂಬನ ಅಂತೇಳಿ. ನೀನೇನು ಭಯ ಪಡಬೇಡ. ಅದೇನೈತೆ ಅದನ್ನ ಹೇಳು ಅಷ್ಟೇ. ನೀನು ಅಷ್ಟೇ, ನಾನು ಕರೆಸ್ತೀನಿ ಬೇಕಾದ್ರೆ ನಿನ್ನ ಅಷ್ಟೇ. ನಮ್ಮ ಸುಸು ನಾನು ಬಿಟ್ಕೊಡೋದಕ್ಕೆ ತಯಾರಿಲ್ಲ. ಅದೇನೈತೆ ಅದನ್ನೇನು ಹೇಳಬೇಕು ಅದನ್ನ ಹೇಳ್ತೀನಿ ನಾನು. ನಾನು ಕರ್ಕೊಂಡೋಗಿ ಏನು ಮಾತಾಡ್ಬೇಕು ಅದನ್ನ ಹೇಳ್ತೀನಿ. ನನ್ನ ಹತ್ರನೂ ಸಾಕ್ಷಿ ಎಲ್ಲ ಇಟ್ಕೊಂಡಿದ್ದೀನಿ. ಆಯ್ತಪ್ಪ, ಸರಿ. ನಮ್ಮ ಜೊತೆಗೆ ಬಾ. ನೀನು ಖಾಲಿ ಆಗ್ತೀವಿ, ಫೋನ್ ಮಾಡ್ತೀವಿ. ನಿನ್ನ ಮನಸ್ಸಿನಾಗ ಏನೈತೆ ಅದನ್ನ ಹೇಳು. ನಿನಗೆ ಅನ್ಯಾಯ ಆಗೋದು ಬೇಡ. ಬೇಕಾದ್ರೆ ನನ್ನ ಮಗೋಗಿ ನಾನು ಬೇಕಾದ್ರೆ ಎಲ್ಲಾದ್ರೂ ನಾನು ತಂದು ಮದುವೆ ಮಾಡೋ ಕೆಪಾಸಿಟಿ ನನಗೈತೆ. ನಾನೇನು ತಗೊಬತ್ತೀನಿ. ನಾನೇನು ನನ್ನ ಮಗ ನನಗೆ ಕೈ ಬಿಡಲ್ಲ. ಪಾಪ ನಿನ್ಗೆ ಇದಾಗಬಾರ್ದು, ನಿನಗೆ ತೊಂದರೆ ಆಗ್ಬಾರ್ದು. ಇಷ್ಟು ದಿನ ನಿನ್ನ ನಂಬಿಸಿ ನಿನ್ನಿಂದ ಓಡಾಡಿ ನಿನ್ನ ಜೊತೆಗೆಲ್ಲ ನಾ ಕಿತ್ಕೊಂಡು ತಿಂದು ನಿನಗೆ ಹೆಂಗೆ ಬೇಕಂಗೆ ಮಾತಾಡ್ಕೊಂಡು ಇದ್ದು ನಿನಗೆ ಮೋಸ ಆಗಬಾರ್ದು ಪಾಪ. ನಾನು ಎಷ್ಟು ಖರ್ಚು ಮಾಡಿದ್ದೀನಿ ಇವತ್ತು. ಅವಳ ಹತ್ರ ಇರೋ ಒಂದು ಬಟ್ಟೆಯಿಂದ ಹಿಡಿದು ಎಲ್ಲ ನಾನೇ ಕೊಡಿಸಿರೋದು. ಒಂದು ಫೋನು, ಒಂದು ಒಡವೆ ಆಗಲಿ ಎಲ್ಲ ನಾನೇ ಕೊಡಿಸಿರೋದು. ಪ್ರತಿಯೊಂದು ಎಲ್ಲ ನಾನೇ ಕೊಡಿಸಿರೋದು ಅವಳಿಗೆ. ಇವತ್ತು ಅವಳು ಹಿಂಗೆ ನಿಮ್ಮ ಎದುರಿಗೆ ಜಸ್ಟ್ ಫ್ರೆಂಡ್ಸ್ ಅಂತ ಹೇಳ್ತಾ ಇದ್ದರೆ ನನಗೆ ಬೇಜಾರಾಗೋದಿಲ್ವಾ?
ನನಗೆ ಬೇಜಾರಾಗೋದಿಲ್ವ? ಇಷ್ಟೊಂದೆಲ್ಲ ನಾನು ಕೊಡಿಸಿ ಇಷ್ಟೊಂದೆಲ್ಲ ಚೆನ್ನಾಗಿ ನೋಡಿಕೊಂಡು ನಾನು ಇಷ್ಟು ಚೆನ್ನಾಗೆ ನಾನು ಅವಳನ್ನ ಇಷ್ಟು ದಿನ ನಾನು ಮಾತಾಡಿಸ್ಕೊಂಡು ಚೆನ್ನಾಗಿದ್ದೀವಿ ವಿಶ್ವಾಸದಲ್ಲಿ ಅಂತ ಅಂದರೆ ಅವಳು ಹಿಂಗೆ ಮಾಡೋದು ಸರಿ ಇಲ್ಲ. ಹಿಂಗೆ ಸುಳ್ಳು ಹೇಳ್ತಾ ಇದ್ದಾಳೆ ನಿಮ್ಮ ಹತ್ರ ಅಂದರೆ ನಾನು ನಿಜ ಹೇಳ್ತಾ ಇದ್ದೀನಿ. ಅದೇನಿದೆಯೋ ಅದನ್ನ ಹೇಳ್ತಾ ಇದ್ದೀನಿ. ನಾನು ಬಿಟ್ಕೊಡೋದಕ್ಕೆ ತಯಾರಿಲ್ಲ, ನಾನು ಮೋಸ ಹೋಗೋದಕ್ಕೆ ತಯಾರಿಲ್ಲ, ನನಗೆ ನಾನು ಅನ್ಯಾಯ ಮಾಡ್ಕೊಳ್ಳೋದಕ್ಕೆ ತಯಾರಿಲ್ಲ ನಾನು. ಅಷ್ಟೇ ಅಣ್ಣ, ಅಷ್ಟು ಬಂದು ಮಾತಾಡಿ. ಸುಮ್ಮನೆ ಯಾಕೆ ಎಕ್ಸ್ಟ್ರಾ ಮಾತಾಡೋದು ಬೇಡ. ಅವಳು ಇವಾಗ ನಿಮಗೆ ಮೋಸ ಮಾಡ್ತಾ ಇದ್ದಾಳೆ. ನನ್ನ ಇವಾಗ ಮದುವೆ ಆಗ್ಬಿಟ್ಟು ನಿಮ್ಮ ಹತ್ರ ಚೆನ್ನಾಗಿದ್ಕೊಂಡು ಇವಾಗ ನಿಮ್ಮ ಹತ್ರ ಏನು ಹೇಳಿದ್ಲು ಅವಳು? ಮದುವೆ ಆಗೈತೆ ಅಂತ ಹೇಳಿದ್ಲು, ಆಗಿಲ್ಲ ಅಂತ ಹೇಳಿದ್ಲು? ಅದು ಎಷ್ಟೋ ದಿವಸ ಕೇಳಿದ್ಲು, ಮದುವೆ ಆಗೈತೆ ನನ್ನ ಗಂಡ ಹಿಂಗೆ, ಅವರೇನೇನು ಕೇಳೋದಿಲ್ಲ ಏನಿಲ್ಲ, ಎಲ್ಲ ನಾನು ಹೇಳ್ದಂಗೆ ಆಗೋದು, ಅವ್ರ ಮಾತೇನು ಕೇಳೋಕೆ ಹೋಗ್ಬೇಡ್ರಿ, ಹಿಂಗೆ ಆಗೈತೆ, ಅವ್ರಿಗೆ ಡೈವರ್ಸ್ ಕೊಟ್ಬಿಡ್ತೀನಿ, ಅವ್ರಿಗೆ ಡೈವರ್ಸ್ ಕೊಟ್ಟು ನಾನು ನಿಮ್ಮನ್ನು ಮದುವೆ ಆಗ್ತೀನಿ ಅಂತ ಹೇಳಿದ್ಲು. ಹೇಳಿ ಇಷ್ಟೆಲ್ಲ ಮಾತಾಡೋಳೆ ನನಗೆ. ಇಷ್ಟೆಲ್ಲ ಮಾತಾಡ್ಬಿಟ್ಟು ನಿಮ್ಮ ಹತ್ರ ಮತ್ತೆ ಏನೂ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಅದಿರೋದು ಹೇಳಬೇಕು. ಸುಮ್ಮನೆ ನಾನು ಇಷ್ಟೆಲ್ಲ ಖರ್ಚು ಮಾಡಿ ನನಗೆ ನಾನು ಅನ್ಯಾಯ ಮಾಡ್ಕೊಳ್ಳೋದಕ್ಕಾಗಲ್ಲ ನಾನು. ಇದನ್ನೆಲ್ಲ ಅಣ್ಣ ನಮ್ಮ ಫೋನಿಗೆ ಕಳಿಸ್ಬಿಡಿ ನೀವು. ಯಾಕಂದರೆ ನಮ್ಮ ಹತ್ರನೂ ಸಾಕ್ಷಿ ಇದ್ದರೆ ತಾನೇ ಅವಳ ಹತ್ರ ಕೇಳೋದು. ನಾವು ಇವಾಗ ಹೋಗಿ ಕೇಳಿದ್ಕೆ ಅವಳು ಏನು ಹೇಳಿದ್ಲು ಗೊತ್ತಾ? ನೀವು ಡೈವರ್ಸ್ ಕೊಡಬೇಕಂದ್ರೆ ನನಗೆ ಸಾಕ್ಷಿ ತೋರಿಸಿ, ಸಾಕ್ಷಿ ತೊಗೊಂಬಂದು ನನಗೆ ಸಾಕ್ಷಿ ತೋರಿಸ್ಬಿಟ್ಟು ಆಮೇಲೆ ನನ್ನ ಹತ್ರ ಡೈವರ್ಸ್ ಕೇಳಿ. ಸಾಕ್ಷಿ ಏನು ಇಲ್ದಲೇ ನೀವು ಒಬ್ಬರ ಜೊತೆ ಓಡಾಡಿದ ತಕ್ಷಣ ನೀವು ಅಪಾರ್ಥ ಮಾಡ್ಕೊಬಿಟ್ಟು ಏನು ನನಗೂ ಸಕಲೇಶ್ಗೂ ಏನೂ ಸಂಬಂಧ ಇಲ್ಲ, ಏನೂ ಸಂಬಂಧ ಇಲ್ದಲೇ ನೀವು ಹೆಂಗೆ ನೀವು ಹೇಳ್ತಾ ಇದ್ದೀರಾ? ಏನೂ ಇಲ್ಲ, ನೀವು ಈ ಸಾಕ್ಷಿ ತೋರಿಸಿ ಅಂತ ಹೇಳಿ ಕೇಳಿದ್ಲು. ಅದಕ್ಕೆ ಈ ಸಾಕ್ಷಿ ನಾವು ತೋರಿಸ್ಬೋದಲ್ಲ? ಸರಿ ಆಯಿತು ತೋರಿಸಿ. ಅವಳು ಈಗ ಏನು ಹೇಳ್ತಾ ಇದ್ದಾಳೆ, ಉಲ್ಟಾ ಹೊಡಿತಾ ಇದ್ದಾಳೆ. ಇಷ್ಟು ದಿವಸ ಚೆನ್ನಾಗಿದ್ಬಿಟ್ಟು ಇವಾಗ ನನಗೆ ಫೋನ್ ಮಾಡಿಬಿಟ್ಟು ಹಿಂಗೆ ಧರಣಿ ನಮ್ಮ ಮನೆಯವ್ರು ಬೈತಾರೆ, ನಾನು ಇನ್ಮೇಲಿಂದ ಬರೋದಕ್ಕಾಗೋದಿಲ್ಲ, ಇನ್ಮೇಲಿಂದ ನಾನು ನಿಮಗೆ ಫೋನ್ ಮಾಡೋದಕ್ಕಾಗೋದಿಲ್ಲ ಅಂತೇಳಿ ನಮ್ಮಮ್ಮ ಬೈದರು, ನಮ್ಮ ಅಣ್ಣವರು ಎಲ್ಲ ಬೈತಾ ಇದ್ದಾರೆ, ಅದಕ್ಕೆ ಫೋನ್ ಮಾಡೋದಕ್ಕಾಗೋದಿಲ್ಲ. ನಾನೇನೋ ಇಷ್ಟು ದಿವಸ ಒಂದು ಫ್ರೆಂಡ್ ಅಂತ ಅಂದ್ಕೊಂಡಿದ್ದೆ. ಫ್ರೆಂಡ್ ಅಂದರೆ ಈ ರೀತಿ ಎಲ್ಲ ಯಾಕೆ ನನ್ನ ಜೊತೆ ಇದ್ದೆ ಅಂತ ಹೇಳಿ ಎಲ್ಲ ಫೋಟೋಸ್ ಎಲ್ಲ ಅವಳಿಗೆ ಸೆಂಡ್ ಮಾಡಿದೆ. ನೀನೇನಾದರೂ ನನ್ನ ಜೊತೆ ಚೆನ್ನಾಗಿಲ್ಲ ಅಂತ ಅಂದರೆ, ಮುಂಚೆ ಥರ ಇಲ್ಲ ಅಂತ ಅಂದರೆ, ನನಗೆ ಮೋಸ ಮಾಡ್ತಾ ಇದೆಯಾ ಅಂದರೆ, ನಾನು ಇಲ್ಲೋಡು ನನ್ನ ಹತ್ರ ಇದೆಲ್ಲ ಐತೆ, ನಾನು ಇದನ್ನೆಲ್ಲ ವೈರಲ್ ಮಾಡಿಬಿಡ್ತೀನಿ ಅಂತ ಹೇಳಿದ್ದೀನಿ. ಅದಕ್ಕೇ ನಾನು ಹಂಗೆ ಅಂದ್ಕೊಂಡಿರಲಿಲ್ಲ ಅಂತ ಹೇಳಿ ಕಿತ್ಕೊಂಡು ತಿಂದುಬಿಟ್ಟು ಇವಾಗ ಈ ಥರ ಮಾತಾಡಿದ್ರೆ ನಾನು ಸುಮ್ಮನೆ ಬಿಡ್ತೀನಾ? ನನ್ನ ಹತ್ರ ಎಲ್ಲ ಸಾಕ್ಷಿಗಳಿದ್ದಾವೆ, ನನ್ನ ಹತ್ರ ಪ್ರತಿಯೊಂದು ಫೋಟೋಸು ವಿಡಿಯೋಸ್ ಎಲ್ಲ ಇದ್ದಾವೆ. ಅದಕ್ಕೆ ಇದನ್ನೆಲ್ಲ ವೈರಲ್ ಮಾಡಿಬಿಡ್ತೀನಿ ಅಂತ ಹೇಳಿ ಎಲ್ಲ ಕಳಿಸಿದ್ದೀನಿ. ಅದಕ್ಕೇ ಇವಾಗ ಬೇಡ ಬೇಡ ಅಂತ ಹೇಳಿ ಹಿಂಗೆ ಉಲ್ಟಾ ಹೊಡಿತಾ ಇದ್ದಾಳೆ. ಏನೂ ಇಲ್ಲ ಅಂತೇಳಿ, ಏನು ಇಲ್ದಲೆ ನೀನು ಹಿಂಗೆ ನನ್ನ ಜೊತೆ ಈ ಥರ ಇದ್ದೆ ಅಂತ ಹೇಳಿ ಎಲ್ಲ ಕಳಿಸಿದ್ದೀನಿ. ನಾನು ಅಂದ್ಕೊಂಡಿಲ್ಲ ಅಂತ ಹೇಳಿ ಉಲ್ಟಾ ಹೊಡಿಯೋದಕ್ಕೆ ನೋಡ್ತಾ ಇದ್ದಾರೆ ಇವಾಗ. ಸರಿ ಆಯ್ತಪ್ಪ, ಹಂಗೆ ಮತ್ತೆ ನೋಡು, ಕಿತ್ಕೊಂಡು ತಿಂತಾರೆ. ಎಷ್ಟು ಮೋಸ ಮಾಡೋ ಅಂತ ಜನ ಇರ್ತಾರೆ. ಮನೆಯಾಗ ತಂದೆ ತಾಯಿ ಹೇಳ್ದಂಗೆ ಕೇಳ್ಕೊಂಡು ತಂದೆ ತಾಯಿ ತೋರಿಸಿರೋ ಹುಡುಗಿನ ಮದುವೆ ಆಗಬೇಕೇ ಹೊರ್ತನು ಅವರೆಲ್ಲ ಸುಮ್ಮನೆ ಕೆಲ್ಸಕ್ಕೆ ಬರ್ತಾರು. ನೋಡಿ ಹೆಂಗೆ ಬೇಕಾದ್ರೂ ಮಾತಾಡ್ತಾರೆ. ಅದಕ್ಕೇ ನೀನು ಖರ್ಚು ಮಾಡ್ದಾನು, ನೀನು ಎಲ್ಲ ಕೊಡಿಸ್ತಾನು, ನೀನು ಓದ, ನಿನ್ನ ದುಡ್ಡು ಹೋಯ್ತಾ? ಸುಮ್ಮನೆ ಇವಾಗ ಯಾಕೆ ಇಲ್ಲದೆಲ್ಲನ ಇಂಥ ರಂಪ ರಾಮಾಯಣ ಮಾಡ್ಕೊಂಬತ್ಕೆ ನೋಡಿ. ನಮ್ಮ ಹುಡುಗನು ನಾವು ಹೇಳ್ದಂಗೆ ಕೇಳಲಿಲ್ಲ, ಹೋಗಿ ಮದುವೆ ಆದ. ಇವಾಗ ನೋಡು ಎಂಥವಳು ಅಂತ ಈಗ ಗೊತ್ತಾಯಿತು. ಇವಾಗ ಗೊತ್ತಾಯ್ತು ನಮ್ಮ ಹುಡುಗನಿಗೆ, ನಮ್ಮ ಅಪ್ಪ ಒಮ್ಮೆನ ಮತ್ತೆ ಕೇಳಬೇಕಾಗಿತ್ತು ಅಂತ ಹೇಳಿ. ನಾನು ಆಮೇಲೆ ಕೇಳಿದ್ದಕ್ಕೆ ಯಾಕೆ ಹಿಂಗೆ ಮದುವೆ ಆದೆ ಅಂದರೆ, ನಮ್ಮ ಮನೇಲಿ ಬಲವಂತ ಮಾಡಿ ಮದುವೆ ಮಾಡಿದ್ರು. ಸ್ವಲ್ಪ ದಿನ ಅಷ್ಟೇ, ನಾನೇನು ಅವ್ರ ಜೊತೆ ಚೆನ್ನಾಗಿರೋದಿಲ್ಲ, ನಾನು ಅವ್ರಿಗೆ ಡೈವರ್ಸ್ ಕೊಟ್ಬಿಟ್ಟು ನಾನು ನಿಮ್ಮನ್ನೇ ಮದುವೆ ಆಗೋದು ಅಂತ ಹೇಳಿದ್ಲು. ಹಿಂಗೆಲ್ಲ ಸುಳ್ಳು ಹೇಳಿದಾಳೆ. ಎಷ್ಟು ಅವಳು ನನಗೆ ಸುಳ್ಳು ಹೇಳಿ ನನಗೆ ಮೋಸ ಮಾಡಿದ್ದಾಳೆ ಅಂತ ನನಗೂ ಇವಾಗ ಗೊತ್ತಾಗ್ತೈತೆ, ಅವಳೆಂಥ ಮೋಸಗಾತಿ ಅಂತ ಹೇಳಿ. ಆಯ್ತಪ್ಪ, ಇವಾಗ ನಮ್ಮ ಹುಡುಗನ ಫೋನ್ಗೆಲ್ಲ ಕಳಿಸಿದ್ಯಾ ನೀನು? ನಾವೆಲ್ಲ ಹೋಗಿ ಅದೇನು ಮಾತಾಡ್ಬೇಕು ಮಾತಾಡ್ಕೊಂತೀವಿ. ಮುಂದೆ ಅದೇನು ನೀನು ಅವಳು ಅದೇನು ಮಾಡ್ಕೋಬೇಕು ಅಂತ ಇದ್ರೆ ಅದನ್ನು ಮಾಡ್ಕೊಳ್ರಿ ಅಷ್ಟೇ. ನಾವು ಇವಾಗ ನಮ್ಮ ಹುಡುಗನ ನಾವು ಜಪಾನ ಮಾಡ್ಕೊಂಡು ನಮ್ಮ ಮನೆ ಮರ್ಯಾದೆ ಹೋಗ್ದಂಗೆ ನಾವು ಕಾಪಾಡ್ಕೊಂತೀವಿ. ನಮ್ಮ ಮನೆ ಮರ್ಯಾದೆ ಮುಖ್ಯ, ನಾವು ಗೌರವಾಗಿದ್ದಾರೆ, ನಾವು ಇಂಥವೆಲ್ಲ ಮಾಡ್ಕೊಂಡಿದ್ದಾರಲ್ಲ ಏನಿಲ್ಲ. ಅದಕ್ಕಾಗಿನ ನಮಗೂ ಒಂದಿಟ್ಟು ವಿಷಯ ಗೊತ್ತಾಗ್ತಿದಂಗೆ ಅದೇನೈತೆ ಒಳಗಿಂದ ಅದು ವಿಷಯ ಏನು ತಿಳ್ಕೊಬೇಕು ಅಂತ ನಾವು ಅದಕ್ಕೆ ಬಂದ್ವಿ. ನೀನು ಹುಡುಕ್ಯಾಡ ಯಾರನ್ನ ಕೇಳ್ಕೊಂಡು ಇಲ್ಲ ಐತೆ ಅಂಬದು ಗೊತ್ತಾಯ್ತು ನಮಗೂ ಎಲ್ಲ ವಿಷಯ ಗೊತ್ತಾಗಿದ್ದಕ್ಕೆ ಬಂದಿದ್ದು. ಸಾಕ್ಷಿ ತಗೊಂಬಂದು ಮಾತಾಡ್ರಿ ಅಂತ ಹೇಳಿದ್ಲಲ್ಲ ಸೂಸು, ಅದಕ್ಕೆಲ್ಲ ಸಾಕ್ಷಿ ಇವನ ಹತ್ರನೇ ಐತೆ. ಅವಳೇನು ಅನ್ಕೊಂಡಿದ್ಲೋ ಏನೋ, ಇವಾಗ ನೋಡ್ರಿ ಎಂತೆಂಥವ್ರು ಇರ್ತಾರೆ. ಅವಳೇನು ಅನ್ಕೊಂಡಿದ್ಲೋ, ಅವಳು ಏನು ಅನ್ಕೊಂಡೇ ಇರಲಿಲ್ವೇನೋ, ನಾನು ಆ ಥರ ಮಾಡಿಲ್ಲ, ನಮ್ಮ ಮನೆದವ್ರ ಸತ್ವಾಗೂ ಆ ಥರ ಮಾಡಿಲ್ಲ ಅಂತ ಅವಳು ಹೇಳ್ತಾವಳೆ. ಇವ್ನು ನೋಡಿದ್ರೆ ಎಲ್ಲ ಫೋಟೋ ಎಲ್ಲ ವೀಡಿಯೋಸ್ ಎಲ್ಲ ಇಟ್ಕೊಂಡು ಇವಾಗ ತೋರಿಸ್ತಾ ಇದ್ದಾನೆ. ನೋಡ್ರಿ ಹೆಣ್ಮಕ್ಳು ಭಾಳ ಎಚ್ಚರಿಕೆಯಿಂದ ಇರಬೇಕು. ನಮ್ಮ ಮನಸ್ಸಲ್ಲಿ ಏನೂ ಇಲ್ಲ ಅಂದರೂ ಅವ್ರ ಮನಸ್ಸಲ್ಲಿ ಏನು ಅಂದ್ಕೊಂಡಿರ್ತಾರೋ ಏನೋ, ಇವನ್ನೆಲ್ಲ ಇಟ್ಕೊಂಡು ಇವಾಗೆಲ್ಲ ತೋರಿಸ್ತಾ ಇದ್ದಾನೆ. ಅವಳು ಜಸ್ಟ್ ಫ್ರೆಂಡ್ಸ್ ಅಂತ ಅವಳು ಹೇಳ್ಬೋದು, ಆದರೆ ಇವಾಗ ಇವನು ಕೇಳಬೇಕಲ್ಲ, ಕೇಳ್ತಾ ಇಲ್ಲ. ಅವಳಿಗೂ ಎದುರಿಸ್ಬಿಟ್ಟವನೆ. ತುಂಬ ಎದುರಿಸಿದ್ದಾನೆ ಇವನು ಮನಸ್ಸಲ್ಲಿ ಏನಾಯ್ತು, ಅವಳ ಮನಸ್ಸಲ್ಲಿ ಏನಾಯ್ತೋ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ನಮ್ಮ ಹುಡುಗನ ನಾವು ಜವಾಬ್ದಾರಿಯಿಂದ ನಾವು ಕಾಪಾಡ್ಕೊತೀವಿ ಅಷ್ಟೇ. ನಮ್ಮ ಮನೆ ಮರ್ಯಾದೆ ನಾವು ಕಾಪಾಡ್ಕೊಂಡು ಹೋದ್ರೆ ಸಾಕು. ಇವ್ರು ಹೆಂಗನ ಮಾಡ್ಕೊಂಡ್ಲು ಅಷ್ಟೇ. ನಮ್ಮ ಹುಡುಗನ್ಗೆ ಕೇಳಲಿಲ್ಲ, ಹೋಗ ಅವನು ಮದುವೆ ಆದ, ಅವನಿಗೂ ಇವಾಗ ಗೊತ್ತಾಗೈತಿ. ಅದಕ್ಕೆ ಅತ್ತ ಡೈವರ್ಸ್ ಕೊಡಿಸ್ಬಿಟ್ಟು ಸುಮ್ಮನೆ ನಮ್ಮ ಮಗನಿಗೆ ಬೇರೆ ಮದುವೆ ಮಾಡ್ತೀನಿ. ಇವ್ರು ಹೆಂಗನ ಮಾಡ್ಕೊಂಡ್ಲಿ, ಸವಾಸನೆ ಬೇಡ, ಹಾಕಬೇಕು. ನೋಡ್ತಾ ಇರಿ, ಇನ್ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.